Gaps pattern refer to price gaps that occur on price charts when the opening or closing price differs significantly from the previous day's close. Gap pattern structure is characterized by empty space on the price chart between the open or close, representing a sharp movement in prices without trades occurring in the interim price range. Below is a graphical representation. ಅಂತರಗಳ ಮಾದರಿಗಳು ಬೆಲೆ ಪಟ್ಟಿಯಲ್ಲಿ ಆರಂಭಿಕ ಅಥವಾ ಮುಕ್ತಾಯದ ಬೆಲೆಯು ಹಿಂದಿನ ದಿನದ ಮುಕ್ತಾಯಕ್ಕಿಂತ ಗಮನಾರ್ಹವಾಗಿ ಭಿನ್ನವಾದಾಗ ಸಂಭವಿಸುವ ಬೆಲೆ ಅಂತರಗಳನ್ನು ಉಲ್ಲೇಖಿಸುತ್ತದೆ. ಅಂತರ ಮಾದರಿಯ ರಚನೆಯು ಮುಕ್ತ ಅಥವಾ ಮುಕ್ತಾಯದ ನಡುವಿನ ಬೆಲೆ ಪಟ್ಟಿಯಲ್ಲಿ ಖಾಲಿ ಜಾಗದಿಂದ ನಿರೂಪಿಸಲ್ಪಟ್ಟಿದೆ. ಮಧ್ಯಂತರ ಬೆಲೆ ಶ್ರೇಣಿಯಲ್ಲಿ ವಹಿವಾಟುಗಳು ಸಂಭವಿಸದೆ ಬೆಲೆಯಲ್ಲಿ ತೀಕ್ಷ್ಣವಾದ ಚಲನೆಯನ್ನು ಪ್ರತಿನಿಧಿಸುತ್ತದೆ. ಕೆಳಗೆ ಚಿತ್ರಾತ್ಮಕ ಪ್ರಾತಿನಿಧ್ಯವಿದೆ. ಸೊ ಒರಿಜಿನಲ್ ಟ್ರೆಂಡ್, ಸೊ ಇಲ್ಲಿ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ದು ಸಪೋರ್ಟ್ ಬಂದು ಮಾರ್ಕೆಟ್ ಏನಾಯ್ತು, ಒಂದು ಬುಲ್ ಬ್ಯಾಕ್ ಬಂದು ಅಪ್ ಟ್ರೆಂಡ್ ಕನ್ವರ್ಟ್ ಆಯ್ತು. ಸೊ ಇದು ಒರಿಜಿನಲ್ ಟ್ರೆಂಡ್. ಇಲ್ಲಿ ಹೈಯರ್ ಹೈಗಳು ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಹೈಯರ್ ಹೈಗಳು ಫಾರ್ಮ್ ಆಗ್ತಾ ಇದೆ. ಇದಾದ್ಮೇಲೆ ಏನಾಯ್ತು, ಸಡನ್ ಆಗಿ ಗ್ಯಾಪ್ ಡೌನ್ ಆಯ್ತು. ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಗ್ಯಾಪ್ ಡೌನ್ ಆಗಿದೆ. ಗ್ಯಾಪ್ ಡೌನ್ ಆದ್ಮೇಲೆ ಏನಾಯ್ತು, ಮತ್ತೆ ಸ್ವಲ್ಪ ಲೋಗಳಾಗಿ ಮತ್ತೆ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆಗಿ ಎಲ್ಲಿವರೆಗೂ ಬಂತು, ಈ ಸಪೋರ್ಟ್ ಏರಿಯಾವರೆಗೂ ಬಂತು. ಹೆಂಗ್ ಸಪೋರ್ಟ್ ಅನ್ನೋದು ಫಸ್ಟ್ ಈ ಪಾಯಿಂಟ್ ಇಂದ ಮೇಲೆ ಹೋಗಿತ್ತಾನೆ, ಮತ್ತೆ ಇದೇ ಪಾಯಿಂಟ್ ಇಂದ ಸೊ ಇಲ್ಲಿ ಡಬಲ್ ಬಾಟಮ್ ಫಾರ್ಮ್ ಆಗುತ್ತೆ. ಡಬಲ್ ಬಾಟಮ್ ಫಾರ್ಮ್ ಆಗಿ ಮತ್ತೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಪುನಃ ವಾಪಸ್ ಬಿದ್ದೋಗಿ ಪುನಃ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತಿದೆ. ಡಬಲ್ ಬಾಟಮ್ ಅನ್ನೋದು ನಿಯರ್ಲಿ ಈ ಸ್ಪಾಟ್ ಇಂದ ಡಬಲ್ ಬಾಟಮ್ ಕ್ರಿಯೇಟ್ ಆಗಿ ಲೆವೆಲ್ ಅಲ್ಲಿ ಡಬಲ್ ಬಾಟಮ್ ಕ್ರಿಯೇಟ್ ಆಗಿದೆ. ನಿಯರ್ಲಿ ಈ ಲೆವೆಲ್ ಅಲ್ಲಿ ಡಬಲ್ ಬಾಟಮ್ ಕ್ರಿಯೇಟ್ ಆಗಿದೆ. ಇದು ಈ ಕ್ಯಾಂಡಲ್ ಮತ್ತೆ ಈ ಕ್ಯಾಂಡಲ್ ಡಬಲ್ ಬಾಟಮ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿಂದ ಡಬಲ್ ಬಾಟಮ್ ಸಪೋರ್ಟ್ ಅಲ್ಲಿ ಕ್ರಿಯೇಟ್ ಆಯ್ತು. ಇಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಮತ್ತೆ ಗ್ಯಾಪ್ ಫಿಲ್ ಆಯ್ತು. ಇಲ್ಲಿ ಈ ಗ್ಯಾಪ್ ಫಿಲ್ ಆಗಿ ಮತ್ತೆ ಇಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮತ್ತೆ ಇದಾದ್ಮೇಲೆ ಏನಾಯ್ತು, ಇಲ್ಲಿ ಒಂದು ಮತ್ತೆ ಹೈಯರ್ ಹೈಗಳು ಫಾರ್ಮ್ ಆಗಿ ಶುರುವಾಯ್ತು. ಹೈಯರ್ ಹೈ ಫಾರ್ಮೇಶನ್ ಶುರುವಾಯ್ತು. ಮತ್ತೆ ಇಲ್ಲಿ ಏನಾಯ್ತು, ಇಲ್ಲಿಂದ ಪುನಃ ಮತ್ತೆ ಸಪೋರ್ಟ್ ಬಂದು ರೀಟೆಸ್ಟ್ ಬಂದಿದೆ. ರೀಟೆಸ್ಟ್ ಬಂದು ಮತ್ತೆ ಗ್ಯಾಪ್ ಅಪ್ ಆಗಿದೆ. ಸೊ ಇಲ್ಲಿ ರೀಟೆಸ್ಟ್ ಬರ್ಬೇಕಾದ್ರೆ ಏನಾಯ್ತು, ಗ್ಯಾಪ್ ಫಿಲ್ ಮಾಡ್ತು. ಈ ಗ್ಯಾಪ್ ಫಿಲ್ ಮಾಡಿದೆ. ಗ್ಯಾಪ್ ದಟ್ ಗಾಟ್ ಫಿಲ್ಡ್. ಮತ್ತೆ ವಾಪಸ್ ಮೇಲೆ ಹೋಗಿ ಈ ಸ್ಟ್ರಕ್ಚರ್ ಹೈಯರ್ ಹೈ ಸ್ಟ್ರಕ್ಚರ್ ಬ್ರೇಕ್ ಮಾಡಿ ಮತ್ತೆ ಕೆಳಗೆ ಬಂದಿದೆ. ಮತ್ತೆ ಈ ಗ್ಯಾಪ್ ಫಿಲ್ ಮಾಡಕ್ಕೋಸ್ಕರನೇ ಬಂದಿದೆ. ಸೊ ಎಲ್ಲಾ ಗ್ಯಾಪ್ ಫಿಲ್ ಆಗ್ತಾ ಇದೆ, ಅಬ್ಸರ್ವ್ ಮಾಡ್ಬೇಕು. ಸೊ ಇಲ್ಲಿ ಗ್ಯಾಪ್ ಅಪ್ ಆಯ್ತಲ್ಲ, ಇದನ್ನ ಫಿಲ್ ಮಾಡಿದೆ. ಇದನ್ನ ಫಿಲ್ ಮಾಡಿದೆ. ಗ್ಯಾಪ್ ದಟ್ ಗಾಟ್ ಫಿಲ್ಡ್. ಸೊ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಂಡಿಕೇಟಿಂಗ್ ಪಾಸಿಬಿಲಿಟಿ ಆಫ್ ಟ್ರೆಂಡ್ ಕಂಟಿನ್ಯೂಷನ್. ಇದಾದ್ಮೇಲೆ ಮತ್ತೆ ರೀಟೆಸ್ಟ್ ಬಂದು ಮತ್ತೆ ಮಾರ್ಕೆಟ್ ಮೂವ್ಮೆಂಟ್ ಕೂಡ ಶುರುವಾಯ್ತು. ಇಲ್ಲಿಂದ ಪ್ರೀವಿಯಸ್ ಏನಿಲ್ಲ ರೆಸಿಸ್ಟೆನ್ಸ್ ಇತ್ತಲ್ಲ, ಈ ರೆಸಿಸ್ಟೆನ್ಸ್ ವರ್ಗೂ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ ವರ್ಗೂ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸೊ ಮತ್ತೆ ಇದಾದ್ಮೇಲೆ ಮತ್ತೆ ಪುನಃ ಇಲ್ಲಿ ಗ್ಯಾಪ್ ಡೌನ್ ಆಯ್ತು. ಮತ್ತೆ ಗ್ಯಾಪ್ ಡೌನ್ ಆಗಿ ಮತ್ತೆ ಗ್ಯಾಪ್ ಫಿಲ್ಲಿಂಗ್ ಆಯ್ತು. ಇಲ್ಲಿ ಗ್ಯಾಪ್ ಡೌನ್ ಆಯ್ತು. ಟ್ರೆಂಡ್ ಕಂಟಿನ್ಯೂ ಆಯ್ತು. ಇಲ್ಲಿ ಹೈಯರ್ ಹೈಗಳು ಫಾರ್ಮೇಶನ್ ಆಯ್ತು. ಇಲ್ಲಿ ಟ್ರೆಂಡ್ ಚೇಂಜ್ ಆಯ್ತು. ಇಲ್ಲಿ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆಗಿ ಮತ್ತೆ ಇಲ್ಲಿ ಗ್ಯಾಪ್ ಫಿಲ್ ಆಯ್ತು. ಸೊ ಇದನ್ನ ಗ್ಯಾಪ್ ಫಿಲ್ಲಿಂಗ್ ಸ್ಟ್ರಾಟಜಿ ಅಂತ ಕರೆಯೋದು.
ಫಸ್ಟ್ ಏನಾಯ್ತು, ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಸಪೋರ್ಟ್ ಬಂತು, ಸಪೋರ್ಟ್ ಬಂದು ಪುಲ್ ಬ್ಯಾಕ್ ಬಂದು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಹೋಗ್ ಶುರುವಾಯ್ತು. ಇಲ್ಲಿ ಒರಿಜಿನಲ್ ಟ್ರೆಂಡ್ ಇಲ್ಲೇನಾಯ್ತು ಅಂದ್ರೆ ಹೈಯರ್ ಹೈಗಳು ಫಾರ್ಮೇಶನ್ ಆಯ್ತು. ಇಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು. ಇಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಏನಾಯ್ತು, ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮಾರ್ಕೆಟ್ ಲೋವರ್ ಲೋ ಫಾರ್ಮೇಶನ್ ಆಯ್ತು. ಮತ್ತೆ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು, ಪುನಃ ಲೋವರ್ ಲೋ ಆಗಿ ಸಪೋರ್ಟ್ ವರ್ಗೂ ಬಂತು. ಸಪೋರ್ಟ್ ಅಲ್ಲಿ ಇಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ತರ ತೋರಿಸಿದ್ರೆ, ಬಟ್ ಸಪೋರ್ಟ್ ರೀಟೆಸ್ಟ್ ಏನಾಗಿದೆ, ರೀಟೆಸ್ಟ್ ವಾಪಸ್ ಟ್ರೆಂಡ್ ಲೈನ್ ಮೇಲೆ ಹೋಗಿದೆ. ಮತ್ತೆ ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಮತ್ತೆ ಇಲ್ಲಿ ವಾಪಸ್ ಸಪೋರ್ಟ್ ಕೆಳಗಡೆ ಬಂತು, ಸಪೋರ್ಟ್ ಕೆಳಗಡೆ ಬಂದು ನೆಕ್ಸ್ಟ್ ರೀಟೆಸ್ಟ್ ಮತ್ತೆ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲ, ಸಪೋರ್ಟ್ ಇದೆ, ಸಪೋರ್ಟ್ ಇದೆ. ಸೊ ಗ್ಯಾಪ್, ಇಲ್ಲಿ ಗ್ಯಾಪ್ ಮತ್ತೆ ಗ್ಯಾಪ್ ಆಯ್ತು, ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಸೊ ಇಲ್ಲಿ ಹೈಯರ್ ಹೈಗಳು ಫಾರ್ಮೇಶನ್ ಆಗ್ತಾನೆ ಇದೆ. ಮತ್ತೆ ಇಲ್ಲಿ ವಾಪಸ್ ಕೆಳಗೆ ಬಂದು ಇದೇ ಸಪೋರ್ಟ್ ಬಂದು ಇಲ್ಲಿ ರೀಟೆಸ್ಟ್ ಚೆನ್ನಾಗಿ ವರ್ಕ್ ಆಯ್ತು. ಇಲ್ಲಿ ರೀಟೆಸ್ಟ್ ಟ್ರೆಂಡ್ ಲೈನ್ ಕೆಳಗಡೆ, ಸಪೋರ್ಟ್ ಲೈನ್ ಕೆಳಗಡೆ ಹೋಗ್ಲಿಲ್ಲ, ಸಪೋರ್ಟ್ ಟ್ರೆಂಡ್ ಲೈನ್ ಕೆಳಗಡೆ ಹೋಗ್ಲಿಲ್ಲ. ಮತ್ತೆ ಇಲ್ಲಿ ಮೇಲ್ಗಡೆ ಹೋಯ್ತು, ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಸೊ ಇಲ್ಲಿ ಹೈಯರ್ ಹೈಗಳು ಫಾರ್ಮೇಶನ್ ಆಗಿದೆ. ಸ್ಟ್ರಕ್ಚರ್ ಸ್ವಲ್ಪ ಬ್ರೇಕ್ ಆಗಿ ಪುನಃ ಇಲ್ಲಿ ಗ್ಯಾಪ್ ಎಲ್ಲ ಫಿಲ್ ಮಾಡ್ತು. ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಗಿದೆ, ಗ್ಯಾಪ್ ಫಿಲ್ಲಿಂಗ್ ಆಗಿದೆ. ಈ ಗ್ಯಾಪ್ ಇದು ಇಲ್ಲಿ ಫಿಲ್ ಆಯ್ತು, ಈ ಗ್ಯಾಪ್ ಇದೆ ಇಲ್ಲಿ ಫಿಲ್ ಆಯ್ತು, ಈ ಗ್ಯಾಪ್ ಇದೆ ಇಲ್ಲಿ ಫಿಲ್ ಆಯ್ತು. ಸೊ ಇದಾದ್ಮೇಲೆ ಏನಾಯ್ತು, ಇದಾದ್ಮೇಲೆ ಈ ಟೆಸ್ಟ್ ಲೆವೆಲ್, ಈ ಸಪೋರ್ಟ್ ಲೆವೆಲ್ ಟೆಸ್ಟ್ ಆಗಿದೆ, ರೀಟೆಸ್ಟ್ ಆಗಿದೆ. ರೀಟೆಸ್ಟ್ ಆದ್ಮೇಲೆ ಮತ್ತೆ ಟ್ರೆಂಡ್ ಕಂಟಿನ್ಯೂಷನ್ ಆಯ್ತು, ಟ್ರೆಂಡ್ ಕಂಟಿನ್ಯೂಷನ್ ಆಯ್ತು. ಪುನಃ ಇದಾದ್ಮೇಲೆ ಇಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು. ಗ್ಯಾಪ್ ಡೌನ್ ಓಪನಿಂಗ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಮತ್ತೆ ಗ್ಯಾಪ್ ಫಿಲ್ಲಿಂಗ್ ಆಯ್ತು. ಗ್ಯಾಪ್ ಡೌನ್ ಓಪನಿಂಗ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಯ್ತು. ಒರಿಜಿನಲ್ ಟ್ರೆಂಡ್, traders assume these gaps as potential target if they identify long trade setup as a support. Traders assume these gaps as potential targets if they identify long trade setup at the support. ಆಮೇಲೆ support, double bottom at support, break of structure indicating possibility of trend continuation. Break of structure indicating possibility of trend continuation, gap that got filled. This is known as gap filling strategy. ಸೊ ಇಲ್ಲೂ ಕೂಡ ಗ್ಯಾಪ್ ಫಿಲ್ ಆಗಿದೆ, ಈ ಗ್ಯಾಪ್ ಕೂಡ ಫಿಲ್ ಮಾಡ್ತಾ ಇದೆ. ಇಲ್ಲಿ ಫಿಲ್ ಆಯ್ತು, ಇಲ್ಲಿ ಗ್ಯಾಪ್ ಫಿಲ್ ಆಯ್ತು, ಇವೆಲ್ಲ ಗ್ಯಾಪ್ ಫಿಲ್ಲಿಂಗ್. ಈ ಗ್ಯಾಪ್ ಇಲ್ಲಿ ಫಿಲ್ ಆಯ್ತು, ಈ ಗ್ಯಾಪ್ ಇಲ್ಲಿ ಫಿಲ್ ಆಯ್ತು. ಸೊ ಇದೆಲ್ಲ ಗ್ಯಾಪ್ ಫಿಲ್ಲಿಂಗ್ ಸ್ಟ್ರಾಟಜಿ, ಗ್ಯಾಪ್ ದಟ್ ಗಾಟ್ ಫಿಲ್ಡ್, ಗ್ಯಾಪ್ ಫಿಲ್. ಸೊ ಒರಿಜಿನಲ್ ಟ್ರೆಂಡ್, traders assume these gaps as potential target if they identify long trade setup at the support. Traders assume these gaps as potential target if they identify long trade setup at the support. Break of ಇಲ್ಲಿ ಸಪೋರ್ಟ್ ಆಯ್ತು, ಮತ್ತೆ ಇಲ್ಲಿ ಡಬಲ್ ಬಾಟಮ್ ಅಟ್ ಸಪೋರ್ಟ್, ಡಬಲ್ ಬಾಟಮ್ ಅಟ್ ಸಪೋರ್ಟ್. ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಂಡಿಕೇಟಿಂಗ್ ಪಾಸಿಬಿಲಿಟಿ ಆಫ್ ಟ್ರೆಂಡ್ ಕಂಟಿನ್ಯೂಷನ್. Break of structure indicating possibility of trend continuation, gap that got filled. This is known as gap filling strategy. This is known as gap filling strategy, gap fill, gap fill. Original trend, traders assume these gaps as potential target if they identify a long trade setup at the support. If they identify a long trade setup at the support, support ಅಲ್ಲಿ ಲಾಂಗ್ ಟ್ರೇಡ್ ಸೆಟಪ್ ಐಡೆಂಟಿಫೈ ಮಾಡಬೇಕಾದ್ರೆ ಈ ಸ್ಪಾಟ್ ವರ್ಗೂ ಟಾರ್ಗೆಟ್ ಇಟ್ಕೊಳ್ಬಹುದು. ಟಾರ್ಗೆಟ್ ಎಲ್ಲಿಂದ ಇದು ಇಲ್ಲಿ ಗ್ಯಾಪ್ ಇತ್ತಲ್ಲ, ಇದೇ ಟಾರ್ಗೆಟ್. ಸೊ ಇಲ್ಲಿ ಲಾಂಗ್ ರೀಟೆಸ್ಟ್ ಆದ್ಮೇಲೆ, ಪ್ರಾಪರ್ ಬುಲಿಶ್ ಸ್ಟ್ರಕ್ಚರ್ ಫಾರ್ಮೇಶನ್ ಆದ್ಮೇಲೆ, ಬುಲಿಶ್ ಕ್ಯಾಂಡಲ್ ಸ್ಟಿಕ್ ಸೆಟಪ್ ಫಾರ್ಮೇಶನ್ ಆದ್ಮೇಲೆ ಈ ಗ್ಯಾಪ್ ವರ್ಗೂ ಸಪೋರ್ಟ್ ಇತ್ತು, ಟಾರ್ಗೆಟ್ ಈ ಗ್ಯಾಪ್ ವರ್ಗೂ ಇತ್ತು. ದಿಸ್ ಇಸ್ ದ ಟಾರ್ಗೆಟ್ ಅನ್ನೋದು, ಇದು ಟಾರ್ಗೆಟ್ ಏರಿಯಾ. ಸಪೋರ್ಟ್ ಡಬಲ್ ಬಾಟಮ್
Gap that got filled, break-up structure indicating possibility of trend continuation. This is known as gap filling strategy, gap fill. Observe the image about to study how a trade is taken based on the gaps. There are two strong exhaustion gaps that are generated. A support structure is present below a double bottom and a break-up structure generates a trade opportunity for the long side as the gap is expected to be filled. Confluences are gathered from multiple technical indicators. Gaps form due to substantial buying or selling interest that creates a price jump from the previous close. Gaps show urgency in buyer or seller conviction. For example, a bullish breakaway gap appears when buyers are motivated to get into a stock, driving prices higher. Bearish exhaustion gaps represent panic selling. The greater the gap, the more emotion is driving price action. Limit orders are placed pre-market near gap zones to capitalize on potential moves in order to trade gaps. Stop losses are placed on the opposite side to define risk. Profit taking involves scaling out at technical levels and moving stops to break even. Scaling out to at technical levels and moving stops to break even. Strict risk management is key for volatile gap trading. Strict key risk management is key for volatile gap trading. A comprehensive study by Caporale and Gladstone 2019 published in the Journal of Economics and Finance analyzed 1,000 stocks over 20 years and found that gap patterns had a 68% success rate in predicting short-term price movements. ಅಂತರಗಳ ಆಧಾರದ ಮೇಲೆ ವ್ಯಾಪಾರವನ್ನು ಹೇಗೆ ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡಲು ಮೇಲಿನ ಚಿತ್ರವನ್ನು ಗಮನಿಸಿ. ಎರಡು ಬಲವಾದ ಬಳಲಿಕೆ ಅಂತರಗಳು ಉತ್ಪತ್ತಿಯಾಗಿವೆ. ಕೆಳಗೆ ಒಂದು ಬೆಂಬಲ ರಚನೆ ಇದೆ. ಬಲವಾದ ಬಳಲಿಕೆ ಅಂತರಗಳು ಉತ್ಪತ್ತಿಯಾಗಿವೆ. ಕೆಳಗೆ ಒಂದು ಬೆಂಬಲ ರಚನೆ ಇದೆ. ಡಬಲ್ ಬಾಟಮ್ ಮತ್ತು ರಚನೆಯ ವಿರಾಮವು ಅಂತರವನ್ನು ತುಂಬುವ ನಿರೀಕ್ಷೆ ಇರುವುದರಿಂದ ಡಬಲ್ ಬಾಟಮ್ ಮತ್ತು ರಚನೆಯ ವಿರಾಮವು ಅಂತರವನ್ನು ತುಂಬುವ ನಿರೀಕ್ಷೆ ಇರುವುದರಿಂದ ದೀರ್ಘ ಭಾಗಕ್ಕೆ ವ್ಯಾಪಾರ ಅವಕಾಶವನ್ನು ಸೃಷ್ಟಿಸುತ್ತದೆ. ಬಹುತಾಂತ್ರಿಕ ಸೂಚಕಗಳಿಂದ ಸಂಗಮಗಳನ್ನು ಸಂಗ್ರಹಿಸಲಾಗುತ್ತದೆ. ಹಿಂದಿನ ಮುಕ್ತಾಯದಿಂದ ಬೆಲೆ ಜಿಗಿತವನ್ನು ಸೃಷ್ಟಿಸುವ ಗಣನೀಯ ಖರೀದಿ ಅಥವಾ ಮಾರಾಟ ಆಸಕ್ತಿಯಿಂದಾಗಿ ಅಂತರಗಳು ರೂಪುಗೊಳ್ಳುತ್ತವೆ. ಹಿಂದಿನ ಮುಕ್ತಾಯದಿಂದ ಬೆಲೆ ಜಿಗಿತವನ್ನು ಸೃಷ್ಟಿಸುವ ಗಣನೀಯ ಖರೀದಿ ಅಥವಾ ಮಾರಾಟ ಆಸಕ್ತಿಯಿಂದ ಅಂತರಗಳು ರೂಪುಗೊಳ್ಳುತ್ತವೆ. ಖರೀದಿದಾರ ಅಥವಾ ಮಾರಾಟಗಾರರ ನಂಬಿಕೆಯಲ್ಲಿ ಅಂತರಗಳು ತುರ್ತು ಸ್ಥಿತಿಯನ್ನು ತೋರಿಸುತ್ತವೆ. ಖರೀದಿದಾರರ ಅಥವಾ ಮಾರಾಟಗಾರರ ನಂಬಿಕೆಯಲ್ಲಿ ಅಂತರಗಳು ತುರ್ತು ಸ್ಥಿತಿಯನ್ನು ತೋರಿಸುತ್ತವೆ. ಉದಾಹರಣೆಗೆ, ಖರೀದಿದಾರರು ಸ್ಟಾಕ್ಗೆ ಪ್ರವೇಶಿಸಲು ಪ್ರೇರೇಪಿಸಲ್ಪಟ್ಟಾಗ ಬುಲ್ಲಿಶ್ ಬ್ರೇಕ್ ಅವೇ ಅಂತರವು ಕಾಣಿಸಿಕೊಳ್ಳುತ್ತದೆ. ಖರೀದಿದಾರರು ಸ್ಟಾಕ್ಗೆ ಪ್ರವೇಶಿಸಲು ಪ್ರೇರೇಪಿಸಲ್ಪಟ್ಟಾಗ ಬುಲ್ಲಿಶ್ ಬ್ರೇಕ್ ಅವೇ ಅಂತರವು ಕಾಣಿಸಿಕೊಳ್ಳುತ್ತದೆ. ಬೆಲೆಗಳು ಹೆಚ್ಚಾಗುತ್ತವೆ. ಬೇರಿಶ್ ಬಳಲಿಕೆ ಅಂತರಗಳು ಪ್ಯಾನಿಕ್ ಮಾರಾಟವನ್ನು ಪ್ರತಿನಿಧಿಸುತ್ತವೆ. ಬೇರಿಶ್ ಬಳಲಿಕೆ ಅಂತರಗಳು ಪ್ಯಾನಿಕ್ ಮಾರಾಟವನ್ನು ಪ್ರತಿನಿಧಿಸುತ್ತವೆ. ಅಂತರ ಹೆಚ್ಚಾದಷ್ಟು ಹೆಚ್ಚಿನ ಭಾವನೆಯು ಬೆಲೆ ಕ್ರಿಯೆಯನ್ನು ಪ್ರೇರೇಪಿಸುತ್ತದೆ. ಅಂತರ ಹೆಚ್ಚಾದಷ್ಟು ಹೆಚ್ಚಿನ ಭಾವನೆಯು ಬೆಲೆ ಕ್ರಿಯೆಯನ್ನು ಪ್ರೇರೇಪಿಸುತ್ತದೆ. ಅಂತರವನ್ನು ವ್ಯಾಪಾರ ಮಾಡಲು ಸಂಭಾವ್ಯ ಚಲನೆಗಳನ್ನು ಬಂಡವಾಳ ಮಾಡಿಕೊಳ್ಳಲು
ಮಿತಿ ಆದೇಶಗಳನ್ನು ಅಂತರ ವಲಯಗಳ ಬಳಿ ಪೂರ್ವ ಮಾರುಕಟ್ಟೆಯಲ್ಲಿ ಇರಿಸಲಾಗುತ್ತದೆ. ಅಪಾಯವನ್ನು ವ್ಯಾಖ್ಯಾನಿಸಲು ಸ್ಟಾಪ್ ಲಾಸ್ಗಳನ್ನು ಎದುರು ಭಾಗದಲ್ಲಿ ಇರಿಸಲಾಗುತ್ತದೆ. ಲಾಭ ತೆಗೆದುಕೊಳ್ಳುವಿಕೆಯು ತಾಂತ್ರಿಕ ಮಟ್ಟದಲ್ಲಿ ಅಳೆಯುವುದು ಮತ್ತು ನಿಲ್ದಾಣಗಳನ್ನು ಬ್ರೇಕ್ ಈವನ್ಗೆ ಸ್ಥಳಾಂತರಿಸುವುದನ್ನು ಒಳಗೊಂಡಿರುತ್ತದೆ. ತಾಂತ್ರಿಕ ಮಟ್ಟದಲ್ಲಿ ಅಳೆಯುವುದು ಮತ್ತು ನಿಲ್ದಾಣಗಳನ್ನು ಬ್ರೇಕ್ ಈವನ್ಗೆ ಸ್ಥಳಾಂತರಿಸುವುದನ್ನು ಒಳಗೊಂಡಿರುತ್ತದೆ. ಬಾಷ್ಪಶೀಲ ಅಂತರ ವ್ಯಾಪಾರಕ್ಕೆ ಕಟ್ಟುನಿಟ್ಟಾದ ಅಪಾಯ ನಿರ್ವಹಣೆ ಮುಖ್ಯವಾಗಿದೆ. ಬಾಷ್ಪಶೀಲ ಅಂತರ ವ್ಯಾಪಾರಕ್ಕೆ ಕಟ್ಟುನಿಟ್ಟಾದ ಅಪಾಯ ನಿರ್ವಹಣೆ ಮುಖ್ಯವಾಗಿದೆ. ಜರ್ನಲ್ ಆಫ್ ಎಕನಾಮಿಕ್ಸ್ ಅಂಡ್ ಫೈನಾನ್ಸ್ ನಲ್ಲಿ ಪ್ರಕಟವಾದ ಕ್ಯಾಪೊರೆಲ್ ಮತ್ತು ಕ್ಲಾಸ್ಟನ್ 2019 ನಡೆಸಿದ ಸಮಗ್ರ ಅಧ್ಯಯನವು 20 ವರ್ಷಗಳಲ್ಲಿ 1000 ಸ್ಟಾಕ್ಗಳನ್ನು ವಿಶ್ಲೇಷಿಸಿದೆ ಮತ್ತು ಅಲ್ಪಾವಧಿಯ ಬೆಲೆ ಚಲನೆಗಳನ್ನು ಊಹಿಸುವಲ್ಲಿ ಅಂತರ ಮಾದರಿಗಳು 68% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ.